Hello students, welcome to GDR Schooling Adda. So ಇವತ್ತಿನ ಟಾಪಿಕ್ 9th ಕ್ಲಾಸ್ ನ ಹಿಂದಿ ಚಾಪ್ಟರ್ 2 ಗುಲಾಬ್ ಸಿಂಗ್. ಓಕೆ, ಸೊ ಇದಕ್ಕೂ ಮುಂಚೆ ನಾನು 9th ಕ್ಲಾಸ್ ಫಸ್ಟ್ ಚಾಪ್ಟರ್ ನ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ, ಜೈ ಜೈ ಭಾರತ್ ಮಾತಾ. ಸೊ ಇದು ಸೆಕೆಂಡ್ ಚಾಪ್ಟರ್ ಗುಲಾಬ್ ಸಿಂಗ್, ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 9th ಕ್ಲಾಸ್ ಹಿಂದಿ ಚಾಪ್ಟರ್ 2 ಗುಲಾಬ್ ಸಿಂಗ್. ಓಕೆ, ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆಗೂ ಹಂಚ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಗುಲಾಬ್ ಸಿಂಗ್ ಚಾಪ್ಟರ್ ಅನ್ನ ಸುಭದ್ರ ಕುಮಾರಿ ಚೌಹಾಣ್ ಅವರು ಬರೆದಿದ್ದಾರೆ. ಅವ್ರು ಈ ಪಾಠವನ್ನ ಬರೆದಾಗ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ಒಂದು ಪಾಠವನ್ನ ಕಲಿಯೋದ್ರಿಂದ ದೇಶಭಕ್ತಿ, ತ್ಯಾಗ, ಬಲಿದಾನ, ಸಹೋದರ ಸಹೋದರಿ, ಅಣ್ಣ ತಂಗಿಯ ಒಂದು ಪ್ರೇಮ ಭಾವನೆ, ಮತ್ತೆ ಪ್ರಜೆಗಳ ಒಂದು ಜವಾಬ್ದಾರಿ, ಕರ್ತವ್ಯ, ಇವುಗಳ ಬಗ್ಗೆ ಎಲ್ಲ ಈ ಒಂದು ಕಥೆಯಲ್ಲಿ ಚಿತ್ರಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಈ ಒಂದು ಪಾಠದಲ್ಲಿ ಧ್ವಜ ಸ್ವಾತಂತ್ರ್ಯದ ಒಂದು ಸಂಕೇತದ ರೂಪದಲ್ಲಿ ತೋರಿಸಲಾಗಿದೆ ಅಂತ ಹೇಳ್ತಾರೆ. ನಮ್ಮ ಧ್ವಜ ಏನಿದೆ, ತಿರಂಗ, ನಮ್ಮ ದೇಶದ ಧ್ವಜ ಏನಿದೆ, ಅದು ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯದ ಒಂದು ಸಂಕೇತವಾಗಿ ಇಲ್ಲಿ ತೋರಿಸಲಾಗಿದೆ ಅಂತ ಹೇಳಿ ಅವರು ಹೇಳ್ತಾರೆ. दिन और तारीख की जरूरत नहीं, जब हम अमर अंत की कहानी कहने वाले हैं, तब एक दिन और एक तारीख को पकड़कर क्यों चले. उसके घर में पिता थे, माँ थी और एक गुड़िया सी बहन थी. ಗುಲಾಬ್ ಸಿಂಗ್ ಸಾರೆ ಘರ್ ಕಾ ದುಲಾರ ಥಾ. ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ನಾವೊಂದ್ ಕತೆ ಹೇಳ್ತಾ ಇದ್ದೀವಿ, ಅಮರ ಅಂತನಂತಹ ಏನು ವಿರಾಜ್ ಅಜರಾಮರನ ಒಂದು ಕತೆ ಹೇಳ್ತಾ ಇದ್ದೀವಿ. ಅಂತಹ ಒಂದು ಕಥೆಯನ್ನ ಹೇಳ್ಬೇಕಾದ್ರೆ ಒಂದು ದಿನಾಂಕ, ಒಂದು ತಾರೀಖನ್ನ ನಾವು ಯಾಕೆ ಹಿಡಿಬೇಕು, ಒಂದು ದಿನಾಂಕ, ಒಂದು ದಿನವನ್ನ ನಾವು ಯಾಕೆ ಲೆಕ್ಕಿಸಬೇಕು, ಅದಕ್ಕೆ ತಾರೀಖು ಮತ್ತು ದಿನಾಂಕ ಮತ್ತು ದಿನದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದ್ರಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಗುಲಾಬ್ ಸಿಂಗನ ಪರಿಚಯ ಮಾಡಿಸ್ತಾ ಇದ್ದಾರೆ. ಅವನ ಮನೆಯಲ್ಲಿ ಅವನ ತಂದೆ ಇದ್ರು, ತಾಯಿ ಇದ್ರು, ಮತ್ತೆ ಬೊಂಬೆಯಂತಹ ಒಬ್ಬ ತಂಗಿ ಕೂಡ ಇದ್ಲು ಅಂತ ಹೇಳ್ತಾರೆ. ಯಾರಿಗೆ? ಗುಲಾಬ್ ಸಿಂಗ್ಗೆ. ಹಾಗೆ ಅದೇ ರೀತಿಯಲ್ಲಿ ಗುಲಾಬ್ ಸಿಂಗ್ ಪೂರ್ತಿ ಮನೆಯವರಿಗೆಲ್ಲ ಏನಪ್ಪಾ ಅಂದ್ರೆ ಬಹಳ ಪ್ರಿಯವಾಗಿದ್ದ ಅಂತ ಹೇಳ್ತಾರೆ. ನಿಮ್ಮ ಮನೆಗಳಲ್ಲೂ ಕೂಡ ನೀವು ತುಂಬಾ ಪ್ರಿಯರಾಗಿರ್ತೀರಿ. ಅದೇ ರೀತಿ ಗುಲಾಬ್ ಸಿಂಗ್ ಕೂಡ ಅವರ ಮನೆಯಲ್ಲಿ ತುಂಬಾನೇ ಪ್ರಿಯನಾಗಿದ್ದ ಅಂತ ಹೇಳ್ತಾರೆ. ನೋಡಿ, ಪಿಕ್ಚರ್ ಅಲ್ಲಿ ನೋಡಬಹುದು, ಗುಲಾಬ್ ಸಿಂಗ್ ಮಲಗಿದಾನೆ, ಅವ್ನಿಗೆ ಹುಷಾರಿಲ್ಲ. ಓಕೆ, ಸೊ ಅವನ ತಂಗಿ ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಅವನಿಗೇನೋ ತಿನ್ನಕ್ ತಗೊಂಡ್ಬಂದಿದ್ದಾಳೆ. ಓಕೆ, ಸೊ ಪಾಠದಲ್ಲಿ ನೋಡೋಣ. एक दिन की बात है, वह बीमार पड़ा. माँ ने उसका खाना बिल्कुल बंद कर दिया था, पर उसका बार बार कुछ खाने को मांगना छोटी बहन से न सहा गया. वह चुपके से गुड़ और चने चुरा लाई और खिला दिया अपने भैया को. उसके बाद भैया का बुखार बढ़ गया, और पर वह तो खिला ही चुकी थी. अपने भाई के संतोष के लिए वह माँ बाप का गुस्सा भी सहने को तैयार थी, पर भाई ने गुड़ चने की बात किसी को न बताई. धीरे धीरे रोग उतर गया, पर भाई के मन पर बहन के प्रेम की छाप पड़ गई. तो ಏನ್ ಹೇಳ್ತಾ ಇದ್ದಾರೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅಂದ್ರೆ, ಒಂದಿನ ಗುಲಾಬ್ ಸಿಂಗ್ ಏನು ಅವನಿಗೆ ಹುಷಾರ್ ತಪ್ಪಿತ್ತು, ಅವನಿಗೆ ಹುಷಾರಿರ್ಲಿಲ್ಲ, ಮಲ್ಕೊಂಡಿದ್ದ. ಸೊ ತಾಯಿ ಅವನಿಗೆ ಇಂಥದೆಲ್ಲ ತಿನ್ನಿಸಬಾರ್ದು ಅಂತ ಅವನ ಏನು ಊಟವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿರ್ತಾರೆ. ಅವನಿಗೇನು ಇಂಥದೆಲ್ಲ ತಿನ್ನಿಸಬಾರ್ದು ಅಂತ ಬಟ್ ಆವಾಗ ಅವನಿಗೆ ತಿರ್ಗಾ ಏನೇನೋ ತಿನ್ಬೇಕು ಅಂತ ಹೇಳಿರುತ್ತೆ. ನಮಗೂ ಕೂಡ ಅದೇ ರೀತಿ ಹುಷಾರಿರ್ಲಿಲ್ಲ ಅಂದ್ರೆ ಡಾಕ್ಟರ್ ಏನಾದ್ರು ಸ್ಪೈಸಿ ತಿನ್ಬೇಡ ಅಂದ್ರೆ ನಮಗ್ ಸ್ಪೈಸಿನೇ ತಿನ್ಬೇಕು ಅಂತ ಮನ್ಸಲ್ಲಿ ಬಂದ್ಬಿಟ್ಟಿರುತ್ತೆ. ನಮ್ಗೆ ಅದೇ ತಿನ್ಬೇಕು, ಖಾರ ತಿನ್ಬೇಕು, ಏನಾದ್ರು ಸಪ್ಪೆ ಊಟ ಹೋಗ್ತಾ ಇಲ್ಲ, ಆ ರೀತಿ ಎಲ್ಲ ನಾವು ಅಂತ ಇರ್ತೀವಿ. ಅದೇ ರೀತಿ ಗುಲಾಬ್ ಸಿಂಗ್ಗೂ ಕೂಡ ಆಗ್ತಾ ಇತ್ತು. ಸೊ ಅವನು ತಿರ್ಗಾ ಏನಾದ್ರು ತಿನ್ನಕ್ ಕೇಳ್ತಾ ಇದ್ದ. ಸೊ ಅವನು ತಿರ್ಗಾ ಕೇಳ್ತಾ ಇದ್ದಾನೆ, ಅವ್ರ ತಾಯಿ ಕೊಡ್ತಾ ಇಲ್ಲ ಅಂತ ಅವನ ತಂಗಿ ನೋಡ್ತಾಳಲ್ಲ, ಅವನ ತಂಗಿಗೆ ಬೇಜಾರಾಗ್ಬಿಡ್ತು. ಅಯ್ಯೋ ಪಾಪ ನಮ್ಮಣ್ಣ ಏನೋ ಕೇಳ್ತಾ ಇದ್ದಾನೆ, ಬಟ್ ನನ್ ತಾಯಿ ಕೊಡ್ತಾ ಇಲ್ಲಲ್ಲ ಅಂತ ಅವಳಿಗೆ ತುಂಬಾ ಬೇಜಾರಾಯ್ತು. ಅದಕ್ಕೆ ಅವಳು ಏನ್ ಮಾಡ್ತಾಳಪ್ಪ ಅಂತಂದ್ರೆ, ಅವಳ ತಾಯಿಯಿಂದ ಕದ್ದು ಬಚ್ಚಿಟ್ಕೊಂಡು ಕಡಲೆಕಾಳು ಮತ್ತೆ ಬೆಲ್ಲವನ್ನ ತಗೊಂಡ್ ಬರ್ತಾಳೆ. ಕಡಲೆಕಾಳು ಮತ್ತು ಬೆಲ್ಲವನ್ನ ತಗೊಂಡ್ ಬಂದು ತಮ್ಮ ಅಣ್ಣನಿಗೆ ತಿನ್ನಿಸ್ತಾಳೆ. ತಿನ್ನಿಸಿದ ಮೇಲೆ ನಂತರದಲ್ಲಿ ಅವನಿಗೆ ಜ್ವರ ಹೆಚ್ಚಾಗುತ್ತೆ. ಜ್ವರ ಹೆಚ್ಚಾದ್ರೆ ಏನ್ ಮಾಡಕ್ಕಾಗತ್ತೆ, ಅವಳು ಆಲ್ರೆಡಿ ತಿನ್ನಿಸ್ಬಿಟ್ಟಿದ್ದಾಳಲ್ಲ. ತಿನ್ನಿಸ್ಲಿಲ್ಲ ಅಂದ್ರೆ ಏನಾದ್ರು ಮಾಡಬಹುದಾಗಿತ್ತು, ಬಟ್ ಆಲ್ರೆಡಿ ತಿನ್ನಿಸ್ಬಿಟ್ಟಿದ್ದಾಳೆ. ಸೊ ಏನು ಮಾಡಕ್ಕಾಗಲ್ಲ. ಸೊ ಅವನಿಗೆ ಜ್ವರ ಹೆಚ್ಚಾಗುತ್ತೆ. ಅವಳು ಏನಪ್ಪಾ ಅಂತಂದ್ರೆ, ತಿನ್ನಿಸ್ಬೇಕಾದ್ರೆ ನನ್ನ ತಂದೆ ತಾಯಿ ಬೈತಾರೆ, ಕೋಪಿಸ್ಕೋತಾರೆ, ಯಾವ್ದನ್ನು ಲೆಕ್ಕಿಸ್ಲಿಲ್ಲ ಅವಳು. ಅವಳಿಗೆ ಏನ್ ಅನ್ಸಿರತ್ತೆ, ಬೈಸ್ಕೊಂಡ್ರು ನನ್ ಪರವಾಗಿಲ್ಲ, ಬಟ್ ನಮ್ಮ ಅಣ್ಣನ್ ಕೇಳ್ತಾ ಇದ್ದಾನೆ, ಪಾಪ ಅವನಿಗೆ ನಾನು ತಿನ್ನಿಸ್ಬೇಕು ಅಂತ ಅವಳ ಮನಸ್ಸಲ್ಲಿತ್ತು. ಸೊ ಅದಕ್ಕೋಸ್ಕರ ಅವ್ರು ತಗೊಂಡ್ಬಂದಿರ್ತಾಳೆ. ಬಟ್ ಅದೇ ರೀತಿ ಇವನು ಅಣ್ಣ ಏನಿದಾನೆ ಗುಲಾಬ್ ಸಿಂಗು, ಇವನು ಕೂಡ ಆ ಕಡ್ಲೆಕಾಳು ಮತ್ತೆ ಬೆಲ್ಲದ ವಿಚಾರವನ್ನ ತಂದೆ ತಾಯಿ ಮುಂದೆ ಹೇಳಿರಲ್ಲ. ಓಕೆ, ಸೊ ಅವನಿಗೆ ಏನಾಗತ್ತಂದ್ರೆ ದಿನ ಹೋಗ್ತಾ ಇದ್ದಂಗೆ ಜ್ವರ ಎಲ್ಲ ಕಡಿಮೆ ಆಗಿ ಹೋಗುತ್ತೆ. ಆದ್ರೆ ಅವಳ ತಂಗಿಯ ಪ್ರೀತಿ ಏನಿದೆ, ಅವನ ತಂಗಿ ಒಂದು ಪ್ರೀತಿ ಏನಿದೆ, ಅದು ಮನ್ಸಲ್ಲಿ ಮನೆ ಮಾಡ್ಬಿಟ್ಟಿತ್ತು.
ನನ್ ತಂಗಿ ತಂದೆ ತಾಯಿ ಹತ್ರ ಬೈಸ್ಕೊಂಡ್ರು ಪರವಾಗಿಲ್ಲ ಅಂತ ನನಗೆ ಬೇಕಾದಾಗ ಎಷ್ಟು ಧೈರ್ಯ ಮಾಡಿ ನನಗೆ ತಂದು ಕೊಟ್ಲಲ್ಲ ಅನ್ನೋ ಒಂದು ಭಾವನೆ ಅವನಲ್ಲಿ ಉಳಿದ್ಬಿಟ್ಟಿತ್ತು. ಇದೇ ರೀತಿ ಅವನ ಭಾವನೆ ಏನಪ್ಪಾ ಅಂತಂದ್ರೆ ಮನಸ್ಸು ಮಾಡ್ಬಿಟ್ಟಿತ್ತು, ಮನಸ್ಸಲ್ಲಿ ಏನು ಮನೆ ಮಾಡ್ಬಿಟ್ಟಿತ್ತು ಅಂತ ಹೇಳಿ ನಾವು ನೋಡ್ತೀವಿ. ತಂಗಿಯ ಪ್ರೀತಿ ಏನಾಗಿತ್ತಪ್ಪ ಅವನ ಮನಸ್ಸಲ್ಲಿ ಮನೆ ಮಾಡಿತ್ತು ಅಂತ ಹೇಳಿ ನೋಡ್ತೀವಿ. ऐसे एक नहीं अनेक बातें बहन की, माँ की, पिता की उसके मन पर छपी थी। वह कभी उनसे लड़ता झगड़ता भी, पर आंखों के आंसू और मन के रंग उसके मन पर छपी इन तस्वीरों को धो न सके. ಸೊ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇದೇ ರೀತಿ ಬರೀ ಕೇವಲ ತಂಗಿ ಮಾತ್ರ ಅಲ್ಲ, ಅವನ ತಾಯಿ ಮತ್ತೆ ತಂದೆ ಬಗ್ಗೆನೂ ಕೂಡ ಅವನ ಮನಸ್ಸಲ್ಲಿ ಒಂದು ಮನೆ ಮಾಡಿತ್ತು ಭಾವನೆಗಳು, ಪ್ರೀತಿ ವಿಶ್ವಾಸಗಳು ಮನೆ ಮಾಡಿತ್ತು. ಅಷ್ಟೆಲ್ಲ ಇದ್ರು ಕೂಡ ಅವನು ಕೂಡ ನಮ್ ತರನೇ ನಾರ್ಮಲ್ ಮನುಷ್ಯ ಅಲ್ವಾ. ಸೊ ಅವನು ಕೂಡ ಏನಪ್ಪಾ ಅಂದ್ರೆ ತಂದೆ ತಾಯಿ ಜೊತೆ ಜಗಳ ಆಡ್ತಾ ಇದ್ದ, ತಂಗಿ ಜೊತೆ ಜಗಳ ಆಡ್ತಾ ಇದ್ದ, ಹೊಡೆದಾಡೋದು ಬೈದಾಡೋದು ಎಲ್ಲ ಇರ್ತಾ ಇತ್ತು. ಬೇಜಾರಾದಾಗ ಅಳ್ತಿದ್ದ ಕೂಡ, ಮನ್ಸಲ್ಲಿ ಏನೋ ಬೇಜಾರು ಕೂಡ ಮಾಡ್ಕೊಂತಿದ್ದ. ಬಟ್ ಅದೇನೇ ಎಷ್ಟೇ ಬಣ್ಣಗಳು, ವಿಚಿತ್ರ ಭಾವನೆಗಳ ಬಣ್ಣಗಳು ಇದ್ರು ಕೂಡ ಮನಸ್ಸಲ್ಲಿ ಮನೆ ಮಾಡಿದ ಪ್ರೀತಿಯನ್ನ ಅವನ ಕಣ್ಣೀರು ಯಾವತ್ತೂ ತೊಳೆದು ಹಾಕ್ಲಿಲ್ಲ ಅಂತ ಹೇಳಿ ಹೇಳ್ತವೆ. ಅವನಿಗೆ ಎಷ್ಟೇ ಬೇಜಾರಿದ್ರು ಕೂಡ ಮನಸ್ಸಲ್ಲಿರುವಂತಹ ತಂಗಿ ಮೇಲಿನ ಪ್ರೀತಿ, ತಾಯಿ ಮೇಲಿನ ಪ್ರೀತಿ, ತಂದೆ ಮೇಲಿನ ಪ್ರೀತಿ ಯಾವತ್ತೂ ಕಡಿಮೆ ಆಗ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ. ನಾವು ಕೂಡ ಅದೇ ರೀತಿ ಇರ್ತೀವಲ್ವಾ. ಎಷ್ಟೇ ಸಂಬಂಧಿಕರ ಜೊತೆಗೆ, ನನ್ನ ತಂದೆ ತಾಯಿ ಜೊತೆಗೆ, ಅಣ್ಣ ತಂಗಿ ಜೊತೆಗೆ ಎಷ್ಟೇ ಜಗಳ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಮತ್ತೆ ಸಮಯ ಬಂದಾಗ ನಮ್ಮಣ್ಣ, ನಮ್ ತಂದೆ, ನಮ್ ತಾಯಿ ಅಂತ ಹೇಳಿ ನಾವು ನಿಂತ್ಕೋತೀವಿ. ಸೊ ಅದೇ ರೀತಿ ಗುಲಾಬ್ ಸಿಂಗ್ ಕೂಡ ಅದೇ ಪ್ರೀತಿ ಭಾವನೆ ತಮ್ಮ ಮನೆಯವರ ಬಗ್ಗೆ ಅವನಲ್ಲಿ ಇತ್ತು ಅಂತ ಹೇಳಿ ನಾವು ನೋಡ್ತೀವಿ. एक दिन ऐसी हवा बही कि मुरझाए हुए दिलों में नई जान आ गई। यह हवा उमंगों की हवा थी। बड़ा भारी जुलूस निकलना था, पर बादशाह का हुक्म था कि जुलूस न निकाले। शहर में आतंक छा गया. ಏನ್ ಹೇಳ್ತಾರಪ್ಪ ಅಂದ್ರೆ, ಒಂದು ದಿನ ಏನಪ್ಪಾ ಅಂತಂತಂದ್ರೆ ಬಹಳ ಒಂದು ದೊಡ್ಡ ಹವೆ ಬೀಸಿದ ಏನಪ್ಪಾ ಅಂತಂದ್ರೆ ಬಹಳೆಲ್ಲ ಮನಸ್ಸುಗಳು ಮುದುಡಿ ಹೋಗಿದ್ವು, ಮನಸ್ಸುಗಳು ಬೇಜಾರಲ್ಲಿದ್ವು. ಆವಾಗ ಏನಪ್ಪಾ ಅಂತಂದ್ರೆ ಒಂದು ಹವೆ ಬೀಸಿದಂಗಾಯ್ತು. ಆ ಒಂದು ಹವೆಯಿಂದ ಮನಸ್ಸಲ್ಲಿ ಹುರುಪು ತುಂಬಿತ್ತು, ಖುಷಿ ತುಂಬಿತ್ತು ಅಂತ ಹೇಳಿ ಹೇಳ್ತಾರೆ. ಯಾಕೆ ಖುಷಿ ತುಂಬಿತ್ತು ಅಂದ್ರೆ, ಒಂದು ಮೆರವಣಿಗೆ ಹೋಗ್ಬೇಕಾಗಿತ್ತಂತೆ. ಒಂದು ಹೊಸ ಆಸೆಗಳ ಭಾವನೆಗಳ ಒಂದು ಹವೆ ತುಂಬಿತ್ತು, ಖುಷಿ ತುಂಬಿತ್ತು. ಯಾಕಂತಂದ್ರೆ ಒಂದು ದೊಡ್ಡ ಮೆರವಣಿಗೆ ಹೋಗುದಿತ್ತು, ಜುಲೂಸ್ ಅಂತ ಹೇಳ್ತಾರೆ, ಮೆರವಣಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಏನಾಗತ್ತೆ, ಅಲ್ಲಿನ ರಾಜ, ಅಲ್ಲಿನ ಅರಸ ಏನಿರ್ತಾನೆ ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ, ಮೆರವಣಿಗೆ ಹೋಗೋ ಹಾಗಿಲ್ಲ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಆದೇಶವನ್ನ ಮಾಡ್ತಾನೆ. ಓಕೆ, ಸೊ ಅದ ಆದೇಶ ಬಂದ ಮೇಲೆ ಇಡೀ ಒಂದು ಊರಲ್ಲಿ ಏನಪ್ಪಾ ಅಂತಂದ್ರೆ ಆತಂಕ ಹರಡ್ಕೊಂಡ್ಬಿಡುತ್ತೆ. ನಾವೆಲ್ಲರೂ ತಯಾರಾಗಿ ಮೆರವಣಿಗೆ ಹೋಗ್ಬೇಕಂತ ನಿಂತಾಗ ಯಾರಾದ್ರೂ ನೀವು ಮೆರವಣಿಗೆ ಹೋಗ್ಬೇಡಿ ಅಂತ ಅಂದ್ಬಿಟ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ. ಸೊ ಅದೇ ರೀತಿ ಅವರೆಲ್ಲರಿಗೂ ಕೂಡ ಬೇಜಾರಾಗಿತ್ತು ಅಂತ ಹೇಳಿ ನಾವು ನೋಡ್ತಿದ್ದೀವಿ. ಬಡಾ ಆಯಾ ಬಾದ್ಶಾ ಕ್ಯೋ ನ ನಿಕಾಲೆ ಜುಲೂಸ್, ಕ್ಯೋ ನ ನಿಕಾಲೆ ಹಮಾರಾ ಝಂಡಾ, ಭಾಯಿನೇ ಬಹನ್ ಸೆ ಕಹಾ. ಸೊ ಇಲ್ಲಿ ಗುಲಾಬ್ ಸಿಂಗ್ಗೆ ತುಂಬಾ ಬೇಜಾರಾಗುತ್ತೆ. ಅವನ್ ತನ್ನ ತಂಗಿ ಹತ್ರ ಮಾತಾಡ್ತಾ ಇದ್ದಾನೆ. ಏನಂತ, ಇವನ್ ದೊಡ್ಡ ಬಂದ್ಬಿಟ್ಟ ರಾಜ. ಅವನ್ ಹೇಳ್ತಾ ಇದ್ದಾನೆ, ಬಡಾಯ ಬಾದ್ಶಾ ಅಂತ ಹೇಳ್ತಾನೆ, ಇವನ್ ದೊಡ್ಡ ಬಂದ್ಬಿಟ್ಟ ರಾಜ, ನಾವ್ ಯಾಕೆ ಮೆರವಣಿಗೆ ತೆಗಿಬಾರ್ದು, ನಮ್ಮ ಧ್ವಜವನ್ನ ನಾವ್ ಯಾಕೆ ತೆಗಿಬಾರ್ದು ಹೊರಗೆ, ನಾವ್ ಯಾಕೆ ಮೆರವಣಿಗೆಗೆ ಹೋಗ್ಬಾರ್ದು ಅಂತ ಹೇಳಿ ತನ್ನ ತಂಗಿಯ ಮುಂದೆ ಇವನು ಮಾತಾಡ್ತಾ ಇದ್ದಾನೆ. ಅವಾಗ ಅವನ್ ತಂಗಿ ಹೇಳ್ತಾಳೆ, ಕೌನ್ ಹೇ ಯಹ ಬಾದ್ಶಾ, ಯಾರಿ ರಾಜ ಅಂತ ಕೇಳ್ತಾಳೆ. ಆವಾಗ ಗುಲಾಬ್ ಸಿಂಗ್ ಹೇಳ್ತಾನೆ, ಹೋಗಕ್ಕೋಯ್ ಯಾರೋ ಇದ್ದಿರ್ಬೇಕು ಅಂತ ಹೇಳಿ ಅವ್ನು ಹೇಳ್ತಾನೆ. ಅವನು ಕೋಪದಲ್ಲಿ ಇರ್ತಾರಲ್ವಾ, ಗುಲಾಬ್ ಸಿಂಗ್ ಕೋಪ ಬಂದಿರುತ್ತೆ, ಅದಕ್ಕೆ ಹೇಳ್ತಾನೆ, ಯಾರೋ ಇದ್ದಿರ್ಬೇಕು ರಾಜ ಅಂತ ಹೇಳಿ ಹೇಳ್ತಾನೆ. ಆವಾಗ ಅವನ್ ತಂಗಿ ಕೇಳ್ತಾಳೆ, ಬಹನ್ ನೆ ಪೂಛಾ ಕ್ಯೋ ನ ನಿಕಾಲೆ ಜುಲೂಸ್, ಕ್ಯೋ ನ ನಿಕಾಲೆ ಝಂಡಾ. ಸೊ ಯಾಕೆ ನಾವ್ ಮೆರವಣಿಗೆ ತೆಗಿಬಾರ್ದು, ಯಾಕೆ ನಮ್ಮ ಧ್ವಜವನ್ನ ನಾವು ತೆಗಿಬಾರ್ದು, ಹಾರಿಸ್ಬಾರ್ದು ಅಂತ ಹೇಳಿ ತಂಗಿ ಕೇಳ್ತಾಳೆ. ಅವಾಗ ಏನಪ್ಪಾ ಅಂತಂದ್ರೆ ಈ ಅಣ್ಣ ಏನಿರ್ತಾನೆ ಗುಲಾಬ್ ಸಿಂಗು, ತನ್ನ ಮೃದು ಧ್ವನಿಯಲ್ಲಿ, ತನ್ನ ಬೇಜಾರಾದಂತಹ ಧ್ವನಿಯಲ್ಲಿ, ಕೂಟ ಸ್ವರ್ ಮೇ ಬೋಲಾ, ಏನು ತನ್ನ ಒಡೆದು ಹೋದ ಧ್ವನಿಯಲ್ಲಿ ಏನ್ ಹೇಳ್ತಾನಂದ್ರೆ, ಹಮಾರ ದೇಶ ಬಾದ್ಶಾಹ ಕಾ ಗುಲಾಮ್ ಜೋ ಹೇ, ಏನಂತಾನೆ, ನಮ್ಮ ದೇಶ ಈ ಬಾದ್ಶಾಹನ ಗುಲಾಮ್ ಇದೆ, ಅದಕ್ಕೋಸ್ಕರ ಅಂತ ಹೇಳಿ ತುಂಬಾ ಬೇಜಾರಲ್ಲಿ ಅವ್ನು ನುಡಿತಾನೆ. ಉತ್ತರ್ತಾ ತಬ್ ತೋ ಜರೂರ್ ನಿಕ್ಲೆ ಜುಲೂಸ್, ಹಮ್ ಜರೂರ್ ಫಹರಾಯೆಂಗೆ ಅಪನಾ ಝಂಡಾ, ದೇಖ್ತೆ ಹೇ ಕೌನ್ ರೋಕ್ತಾ ಹೇ ಹಮೇ. ಆವಾಗ ಆ ಕಡೆಯಿಂದ ಉತ್ತರ ಬಂತು, ಏನಂತ, ಹಂಗಂದ್ರೆ ನಾವಂತೂ ಮೆರವಣಿಗೆ ಮಾಡೇ ಮಾಡ್ತೀವಿ, ನಮ್ಮ ಧ್ವಜವನ್ನ ಹಾರಿಸ್ತೀವಿ,
ಯಾರ್ ತಡಿತಾರೆ ನೋಡೋಣ ಅಂತ ಹೇಳಿ ಒಂದು ಉತ್ತರ ಬಂತು. झंडे की तैयारी होने लगी, बहन ने अपनी पुरानी ओढ़नी फाड़कर झंडा बना दिया। लाल हरा रंग भी चढ़ गया। भाई ने उसे अपने खेलने के डंडे से बांध लिया। झंडा तैयार था। ಏನಂತೆ ಧ್ವಜದ ಒಂದು ತಯಾರಿಯನ್ನು ನಡೆಸ್ತಾರೆ. ಅವನ ತಂಗಿ ತನ್ನ ಒಂದು ದುಪ್ಪಟ್ಟ ಏನಿರುತ್ತೆ, ಓಡನಿ ಏನಿರುತ್ತೆ, ಅದನ್ನ ಹರಿದು ಧ್ವಜವನ್ನ ತಯಾರು ಮಾಡೋದಕ್ಕೆ ಸಿದ್ಧ ಮಾಡ್ತಾಳೆ. ಕೆಂಪು ಹಸಿರು ಬಣ್ಣಗಳನ್ನು ಕೂಡ ಅದರ ಮೇಲೆ ಏರಿಸ್ತಾರೆ. ಅಣ್ಣ ಏನಿರ್ತಾನೆ, ಇವನು ಗುಲಾಬ್ ಸಿಂಗ್ ಏನಿರ್ತಾನೆ, ಅವನ ಆಟದ ಒಂದು ಕೋಲ್ ಇರುತ್ತೆ, ಆ ಕೋಲಿಗೆ ಆ ಧ್ವಜವನ್ನ ಅವನು ಕಟ್ಟುತ್ತಾನೆ. ಧ್ವಜ ಇವಾಗ ತಯಾರಾಗಿತ್ತು, ಸಿದ್ಧವಾಗಿತ್ತು ಅಂತ ಹೇಳಿ ಹೇಳ್ತಾರೆ. अब आई झंडा लेकर अब भाई झंडा लेकर चला और भाई जाते कहाँ हो हम अरे भाई जाते कहाँ हो हम भी साथ चलेंगे बहन ಆಗ್ರಹ से बोली. ಏನಂತ ಹೇಳ್ತಾರೆ, ಇವಾಗ ಏನಪ್ಪಾ ಅಂದ್ರೆ ಧ್ವಜವನ್ನ ತಗೊಂಡು ಹೋಗೋದಿಕ್ಕೆ ಅಣ್ಣ ಸಿದ್ಧ ಆಗ್ಬಿಟ್ಟಿದ್ದ. ಅವಾಗ ತಂಗಿ ಏನ್ ಹೇಳ್ತಾಳೆ, ಏ ಅಣ್ಣ ಎಲ್ ಹೋಗ್ತಾ ಇದೀಯಾ, ನಾನು ನಿನ್ ಜೊತೆಗೆ ಬರ್ತೀನಿ, ನಾವು ನಿನ್ ಜೊತೆಗೆ ಬರ್ತೀವಿ ಅಂತ ಹೇಳಿ ಅವನ ತಂಗಿ ಅವನಿಗೆ ಬಹಳ ಪ್ರೀತಿ ಭಾವನೆಯಿಂದ ರಿಕ್ವೆಸ್ಟ್ ಮಾಡ್ಕೊಂತಾಳೆ. ಅಲ್ಲ ಏನ್ ಹೇಳ್ತಾನ ಅವಾಗ ಅವನು, ಪರ್ ಬಹನ್ ಬಡಿ ದೂರ್ ಜಾನಾ ಹೈ ತುಮ್ ಥಕ್ ಜಾओगी नहीं भैया नहीं बहन जुलूस कौन बनाएगा तुम झंडा उठाना हम जुलूस बनाकर चलेंगे पीछे पीछे. ಏನಾಗುತ್ತೆ ಆವಾಗ ಅವನೇನ್ ಹೇಳ್ತಾನೆ, ಅವಾಗೆ ನೋಡ್ ತಂಗಿ, ನಾವು ತುಂಬಾ ದೂರ ಹೋಗ್ಬೇಕಿದೆ, ನೀನು ಸುಸ್ತಾಗ್ಬಿಡ್ತೀಯ ಅಲ್ಲಿ ಹೋಗೋವರೆಗೂ ಅಂತ ಹೇಳಿದಾಗ, ಇಲ್ಲ ಅಣ್ಣ ಅಂತ ಅವಳು ಹೇಳ್ತಾಳೆ. ಆವಾಗ ಅವನು ಹಂಗಲ್ಲ ತಂಗಿ ಅಂತ ಹೇಳಿ ಹೇಳ್ತಾನೆ. ಆವಾಗ ಅವನ ತಂಗಿ ಏನ್ ಹೇಳ್ತಾಳಂದ್ರೆ, ನೋಡು ನಿನ್ ಮೆರವಣಿಗೆ ಹೋಗ್ಬೇಕಂತ ಇದ್ಯಾ, ಮೆರವಣಿಗೆ ಯಾರ್ ಮಾಡ್ತಾರೆ, ನೀನ್ ಒಬ್ಬನೇ ಹೋದ್ರೆ ಮೆರವಣಿಗೆಗೆ ಜನ ಬೇಕಲ್ವಾ, ಸೊ ಮೆರವಣಿಗೆಗೆ ಜನ ಬೇಕು, ಅದಕ್ಕೆ ನಾವೆಲ್ಲ ಬರ್ತೀವಿ, ನೀನು ಧ್ವಜವನ್ನ ಹಿಡಿ, ನಾವೆಲ್ಲರೂ ಸೇರಿ ಮೆರವಣಿಗೆಯನ್ನ ಮಾಡೋಣ, ನಾವು ನಿನ್ ಜೊತೆಗೆ ಜನರ ಒಂದು ಒಕ್ಕಟ್ಟು ಸೇರ್ಕೊಂಡು ಬರ್ತೀವಿ ಅಂತ ಹೇಳಿ ಅವಳು ಹೇಳ್ತಾಳೆ. ಆವಾಗ ಅವನೇನ್ ಹೇಳ್ತಾನೆ, ನಹಿ ರಾಣಿ ತುಮ್ ಜುಲೂಸ್ ನಹಿ तुम एक काम करो हमें रोली का तिलक लगाकर विदा करो जैसे राजकुमारी अपने भाई राजकुमार को विदा करती है. ಸೊ ಅವನೇನ್ ಹೇಳ್ತಾನಂತಂದ್ರೆ, ಬೇಡ ರಾಣಿ, ನೀನು ಏನು ಮೆರವಣಿಗೆಯಲ್ಲಿ ಬರೋದು ಬೇಡ, ಜನರ ಗುಂಪಲ್ಲಿ ಬರುವುದು ಬೇಡ, ನೀನೊಂದ್ ಕೆಲಸ ಮಾಡು, ರಾಜಕುಮಾರಿಯರು ಅವರ ಅಣ್ಣ ತಮ್ಮಂದ್ರಿಗೆ ಹೊರಗಡೆ ಹೋಗ್ಬೇಕಾದ್ರೆ ಅವ್ರು ಹೇಗೆ ರಾಜ ತಿಲಕವನ್ನ ಮಾಡ್ತಾರೆ, ಅದೇ ರೀತಿ ನೀನು ನಮಗೆ ತಿಲಕವನ್ನು ಮಾಡಿ ಕಳಿಸು ಅಂತ ಹೇಳಿ ಅವನು ಹೇಳ್ತಾನೆ. बहन के खुशी की किलकारी के साथ ताली बजाई और दौड़कर थोड़ी सी रोली थोड़े से चावल सजा लाई. थाली में एक दिया भी जल रहा था. भाई की आरती उतारनी थी. मुंह के चारों तरफ घूमती थाली एक आभा मंडल बनाने लगी. उसने देवी देवताओं के चित्रों में भी वैसा ही आभा मंडल देखा था. भाई के चारों तरफ वैसा ही आभा मंडल देखकर वह बहुत खुश हुई. ಏನಂತೆ ಅವ್ರ ತಂಗಿ ಖುಷಿಯಾಗಿ ಹೋಗಿ ಏನಪ್ಪಾ ಅಂತಂದ್ರೆ ಒಂದು ಪ್ಲೇಟ್ ಅನ್ನ ತಯಾರು ಮಾಡ್ಕೊಂಡ್ ಬರ್ತಾಳೆ, ಆರತಿಯ ಒಂದು ತಟ್ಟೆಯನ್ನ ತಯಾರು ಮಾಡ್ಕೊಂಡ್ ಬರ್ತಾಳೆ. ಅದ್ರಲ್ಲಿ ಒಂದು ದೀಪ ಹಚ್ಚಿತ್ತು, ಅದರಲ್ಲಿ ಕುಂಕುಮ ಇಟ್ಟಿತ್ತು, ಕೆಲವು ಅಕ್ಕಿ ಕಾಳುಗಳನ್ನ ಇಟ್ಟಿತ್ತು, ಎಲ್ಲವನ್ನು ಆಕಿ ಸಿದ್ಧ ಮಾಡ್ಕೊಂಡ್ ಬರ್ತಾಳೆ. ಸಿದ್ಧ ಮಾಡ್ಕೊಂಡ್ ಬಂದ್ ಏನಪ್ಪಾ ಅಂತಂದ್ರೆ ಅವನ ಅಣ್ಣನ ಮೋತಿಗೆ, ಅವಳ ಅಣ್ಣನ ಮುಖಕ್ಕೆ ಅವಳು ಏನ್ ಮಾಡ್ತಾಳಪ್ಪ ಅಂದ್ರೆ, ಆರತಿ ಎತ್ತಕ್ ಸ್ಟಾರ್ಟ್ ಮಾಡಿದಾಗ ಆ ದೀಪ ಉರಿತಾ ಇತ್ತಲ್ವಾ, ಆ ದೀಪದ ಬೆಳಕು ಈ ರೀತಿ ರೌಂಡ್ ರೌಂಡ್ ಕಾಣಿಸಕ್ ಶುರು ಆಗುತ್ತೆ. ನೀವ್ ಯಾವ್ದಾದ್ರು ದೇವಿ ದೇವತೆಗಳ ಫೋಟೋಗಳನ್ನ ನೋಡಬಹುದು, ಹಿಂದೆ ಏನಪ್ಪಾ ಅಂತಂದ್ರೆ ಬೆಳಕು ಈ ರೀತಿ ಸರ್ಕಲ್ ಆಗಿರೋದು ಕಾಣಿಸುತ್ತೆ. ಸೊ ಅವಳಿಗೆ ಆ ರೀತಿಯ ಒಂದು ಆಭಾಮಂಡಲ ಅವಳಿಗೆ ಕಾಣಕ್ ಶುರುವಾಯ್ತು. ಅವಳ ಅಣ್ಣನ ಮುಖದ ಸುತ್ತ ಅವಳಿಗೆ ಆಭಾಮಂಡಲ ಕಾಣೋದಕ್ಕೆ ಶುರುವಾಯ್ತು. ಅವಳಿಗೆ ತುಂಬಾ ಖುಷಿ ಆಗುತ್ತೆ, ಅವಳು ಆರತಿಯನ್ನ ಮಾಡ್ತಾಳೆ. ಬಹನ್ ಕೆ ಭಾಯಿ ಕೆ ಮಾಥೆ ಪರ್ ತಿಲಕ್ ಲಗಾಯ. ಏನು ಬಹನ್ ಏನ್ ಮತ್ತೆ ತಂಗಿ ಏನ್ ಮಾಡ್ಲಪ್ಪ, ಅಣ್ಣನ ಹಣೆಗೆ ತಿಲಕವನ್ನ ಹಚ್ಚಿದ್ಳು. ಚಾವಲ್ ಬಿಕ್ರಾಯೆ ತಬ್ ಭಾಯಿ ನೆ ಬಹನ್ ಕೆ पैर छुए और विदा लिया. बहन ने भाई के सिर पर हाथ फेरा और ಬಲಾಯಿಯಾ ಲಿ. ಸೊ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಅವಳು ಅವಾಗ ಅವನೇನ್ ಮಾಡ್ತಾನಪ್ಪ, ತಂಗಿ ಏನ್ ಮಾಡಿದ್ಲು, ಆರತಿಯನ್ನ ತೆಗಿದ್ಲು. ಆರತಿಯನ್ನ ತೆಗೆದಾಗ ಅವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಅವಳ ಕಾಲನ್ನ ಮುಟ್ಟಿ ನಮಸ್ಕರಿಸ್ತಾನೆ. ಅವಾಗ ಅವಳು ಅವನ ತಲೆ ಮೇಲೆ ಕೈ ಆಡಿಸಿ ಅವನಿಗೆ ಆಶೀರ್ವಾದ ಮಾಡ್ತಾಳೆ. ಮತ್ತೆ ಅವನ ಏನಪ್ಪಾ ಅಂದ್ರೆ, ಹೀಗೆ ನಾವು ನದ್ರ ತೆಗಿತೀವಲ್ವ, ಬಲಾಯಿಯಾ ಅಂತ ಹೇಳ್ತಾರೆ ಈ ರೀತಿ ಮಾಡೋದಕ್ಕೆ.
ಸೊ ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ ನಮ್ಮಲ್ಲಿ. ಆ ರೀತಿ ಅವಳು ಮಾಡಿ ಅವನ ದೃಷ್ಟಿಯನ್ನ ತೆಗಿತಾಳೆ, ದೃಷ್ಟಿಯನ್ನ ತೆಗೆದು ಅವನಿಗೆ ಬೀಳ್ಕೊಡ್ತಾಳೆ. अब वह झंडा लेकर चला, बहन दरवाजे पर खड़ी देखती रह गई। कहानियों की राजकुमारी इसी तरह विदा देती है। वह झंडे को लहराते हुए ले जाते भाई को दूर तक देखती रही. ಏನಂತೆ, ಆವಾಗ ಅಣ್ಣ ಧ್ವಜವನ್ನ ತಗೊಂಡು ಮುಂದೆ ಹೊರಟು ಬಿಡ್ತಾನೆ. ಅವನ್ ಹೊರಡೋದನ್ನ ನೋಡ್ತಾಳೆ. ಕತೆಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಇದೇ ತರ ರಾಜ್ಕುಮಾರಿಯರು ಏನ್ ಮಾಡ್ತಾ ಇರ್ತಾರಪ್ಪ ಅಂದ್ರೆ ಧ್ವಜವನ್ನ ಏನೋ ಅಣ್ಣ ಹೋಗೋದನ್ನ ದೂರಿಂದ ನೋಡ್ತಾ ಇರ್ತಾರೆ. ಇದೇ ರೀತಿ ಈ ರಾಜ್ಕುಮಾರಿ ಕೂಡ ಅವರಣ್ಣ ಧ್ವಜವನ್ನ ತಗೊಂಡು ಹೋಗೋದನ್ನ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ಲು. ಧ್ವಜ ಹಾರಾಡ್ತಾ ಇತ್ತು, ಅವಳನ್ನ ತಗೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದ. ಅವನು ದೂರದವರೆಗೂ ಹೋಗೋವರೆಗೂ ಕೂಡ ತಂಗಿ ಬಾಗಿಲಲ್ಲಿ ನಿಂತು ಅವನನ್ನ ನೋಡ್ತಾ ಇದ್ಲು. कुछ दूर जाने पर बादशाह के सिपाहियों ने झंडे वाले को रोका, वह न रुका। बादशाह के सिपाहियों ने गोली चला दी, वह गिरा, झंडा न गिरा, वह उसके हाथ में था। गोली चलते देख कोई उसके पास न आया। बहन ने भाई को गिरते देखा, वह दौड़ पड़ी। भाई खून से लथपथ पड़ा था, वह पुकारती रही, भैया ಭಯ್ಯ. ಸೊ ಸ್ವಲ್ಪ ದೂರ ಹೋದ್ಮೇಲೆ ಏನಾಗುತ್ತಂತಂದ್ರೆ ಅಲ್ಲಿ ಅರಸನ ರಾಜನ ಜನ ಬಂದ್ರು. ಏನು ಮುಸ್ಲಿಂ ದೊರೆ ಇದ್ದ, ಬಾದಶಾಹ ಇದ್ದ, ಅವನ ಸೈನಿಕರು ಬಂದ್ರು. ಅವನ ಸೈನಿಕರ ಬಂದು ಧ್ವಜವನ್ನು ಹಿಡಿದ ವ್ಯಕ್ತಿಯನ್ನ ತಡೆಯೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವನು ನಿಲ್ಲೋದಿಲ್ಲ. ಆವಾಗ ಅವನ ಸೈನಿಕರು ಏನ್ ಮಾಡ್ತಾರಪ್ಪ ಅಂದ್ರೆ ಅವನ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ. ಗುಂಡಿನ ದಾಳಿಯನ್ನ ಮಾಡಿ ಆ ಶತ್ರುಗಳ ಒಂದು ಗುಂಡು ಅವನ ಎದೆಯನ್ನ ಸೀಳಿದಾಗ ಅವನು ರಕ್ತ ಸಿಕ್ತವನಾಗಿ ಏನಾಗ್ತಾನಪ್ಪ ಅಂದ್ರೆ ಕೆಳಗಡೆ ಬಿದ್ದೋಗ್ತಾನೆ. ಧ್ವಜ ಮಾತ್ರ ಕೆಳಗಡೆ ಬೀಳಲ್ಲ, ಅವನ ಕೈಯಲ್ಲಿ ಇರುತ್ತೆ. ಅವನಿಗೆ ಗುಂಡು ಹಾರಿರೋದನ್ನ ನೋಡಿ ಯಾರೂ ಅವನ ಬಳಿ ಹೋಗಲ್ಲ. ಅದು ದೂರದಲ್ಲಿ ನಿಂತು ನೋಡ್ತಾ ಇದ್ದ ತಂಗಿಗೆ ಚಡಪಡಿಕೆ ಶುರುವಾಯ್ತು. ಅಯ್ಯೋ, ನನ್ನ ಅಣ್ಣನಿಗೆ ಗುಂಡು ಹೊಡೆದ್ರಲ್ಲ ಅಂತ ಹೇಳಿ ಅವಳು ಅಲ್ಲಿಂದ ಓಡೋಡಿ ಬರ್ತಾಳೆ. ಅಣ್ಣ ರಕ್ತ ಸಿಕ್ತನಾಗಿರುವುದನ್ನ ನೋಡಿ ಅವಳಿಗೆ ತುಂಬಾ ದುಃಖ ಆಗುತ್ತೆ. ಅಣ್ಣ ಅಣ್ಣ ಅಂತ ಹೇಳಿ ಅವಳು ಕರಿತಾ ಇರ್ತಾಳೆ. ಬಾಯಿಗೆ ಪ್ರಾಣ ಮಾನೋ यह अमृतवाणी सुनकर लौट पड़े। वह बोला, तू आ गई, यह झंडा ले. ಸೊ ಏನಾಗತ್ತಪ್ಪ ಅಂದ್ರೆ ತಂಗಿ ಕರಿತಾ ಇರೋದನ್ನ ಕೇಳಿಸ್ಕೊಂಡು ಅಣ್ಣನಿಗೆ ಏನಪ್ಪಾ ಅಂತಂದ್ರೆ ಅಮೃತ ವಾಣಿ ಕೇಳ್ದಂಗಾಯ್ತು. ಅವನ ಜೀವ ವಾಪಸ್ ಬಂದಂಗಾಯ್ತು. ಅವನು ನಿಧಾನಕ್ಕೆ ಏನ್ ಹೇಳ್ತಾನೆ, ನೀನ್ ಬಂದ್ಯಾ, ತಗೋ ಧ್ವಜವನ್ನ ಹಿಡಿ ಅಂತ ಹೇಳಿ ಅವನು ತಂಗಿಗೆ ಹೇಳ್ತಾನೆ. बहन ने झंडा थाम लिया, भाई चला गया। बहुत रोई पर झंडा हाथ में उठाए रही। बादशाह के सिपाही मानो गढ़ जीत कर चले गए। लोग भागे आए। उन्होंने भाई के देह उठाई। आगे आगे झंडा लिए बहन चलने लगी। बादशाह का हुक्म था, जुलूस नहीं निकलेगा। जुलूस निकला, झंडा नहीं निकलेगा। जुलूस निकाला, झंडा नहीं निकलेगा। झंडा निकला और बड़ी शान से निकला. तो ಏನ್ ಹೇಳ್ತಾ ಇದ್ದಾರೆ, यह बालक था गुलाब सिंह जो अपनी सुगंध बिखर कर चला गया. ಸೊ ಏನ್ ಹೇಳ್ತಾರೆ, ಅವನ ತಂಗಿ ಏನಿರ್ತಾಳಪ್ಪ ಅಂತಂದ್ರೆ ಬಂದಲ್ಲಿ ನೋಡಿದಾಗ ಅಣ್ಣನ ಕೈಯಿಂದ ಧ್ವಜವನ್ನ ಹಿಡಿತಾಳೆ. ಅಣ್ಣನ ಕೈಯಿಂದ ಅವಳು ಧ್ವಜವನ್ನ ಹಿಡಿದ್ಲು. ಅವಳನ್ನ ಹೋಗ್ಬಿಟ್ಟ, ಸತ್ ಹೋಗ್ಬಿಟ್ಟ. ಅವನು ಗುಂಡಿನ ಏಟ್ ಕುಂತಿತ್ತಲ್ಲ, ಸತ್ ಹೋಗ್ಬಿಟ್ಟ. ತಂಗಿ ತುಂಬಾನೇ ದುಃಖಿಸ್ತಾಳೆ, ತುಂಬಾನೇ ದುಃಖ ಪಡ್ತಾಳೆ. ಆದ್ರೆ ಧ್ವಜವನ್ನ ಕೈಯಲ್ಲಿಯೇ ಹಿಡಿದಿರ್ತಾಳೆ, ಅವಳು ಬಿಡೋದಿಲ್ಲ ಧ್ವಜವನ್ನ. ಏನಪ್ಪಾ, ಬಾದಶಾಹನ ಸೈನಿಕರೇನಿರ್ತಾರೆ ಅವರು ಕಿಲ್ಲೆಯನ್ನ ನಾವು ಗೆದ್ಬಿಟ್ವಿ, ಗಡವನ್ನ ನಾವು ಗೆದ್ವಿ ಅಂತ ಹೇಳಿ ಅವ್ರು ಹೊರಟು ಹೋಗ್ತಾರೆ. ಆದ್ರೆ ಏನಾಗತ್ತಪ್ಪ ಅಂತಂದ್ರೆ ಎಲ್ಲರೂ ಜನ ಅವ್ರು ಹೋದ ಮೇಲೆ ಓಡೋಡಿ ಬರ್ತಾರೆ. ಆ ಒಂದು ಬಿದ್ದೋಗಿರೋ ಗುಲಾಬ್ ಸಿಂಗನ ಶರೀರವನ್ನ ಎಬ್ಸ್ಕೊಂತಾರೆ ಅವರು. ಮುಂದೆ ಮುಂದೆ ಅವನ ತಂಗಿ ಧ್ವಜವನ್ನ ಹಿಡಿದು ಸಾಕ್ತಾಳೆ. ಹಿಂದೆ ಹಿಂದೆ ಅವನ ಶರೀರವನ್ನು ಹಿಡಿದು ಜನ ನಡೆದುಕೊಂಡು ಬರ್ತಾರೆ. ಬಾದಶಾಹ ಏನಂತ ಹುಕುಂ ಮಾಡಿದ್ದ, ಜುಲೂಸ್ ತೆಗಿಬಾರ್ದು, ಮೆರವಣಿಗೆ ತೆಗಿಬಾರ್ದು. ಓಕೆ, ಸೊ ಅವಾಗ ಏನಾಗುತ್ತೆ, ಜುಲೂಸ್ ಅಂತೂ ತೆಗೆದ್ರು. ಹೆಂಗೆ, ಧ್ವಜವನ್ನ ಹಿಡ್ಕೊಂಡು ತಂಗಿ ಮುಂದೆ ಹೋಗ್ತಾ ಇದ್ದಾಳೆ, ಅಣ್ಣನ ಶವವನ್ನ ಹಿಡಿದು ಹಿಂದೆ ಜನ ಎಲ್ಲ ಬರ್ತಾ ಇದ್ದಾರೆ. ಮೆರವಣಿಗೆ ಬಂತಲ್ಲ, ಯಾವ್ದೋ ಒಂದು ಮೆರವಣಿಗೆ ಬಂತು, ಧ್ವಜವೂ ಕೂಡ ಬಂತು ಅಂತ ಹೇಳಿ ಹೇಳ್ತಾರೆ. ಝಂಡಾ ನಹಿ ನಿಕ್ಲೇಗಾ. ಸೊ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ನೋಡಿ, ಜುಲೂಸ್ ತೆಗಿಬಾರ್ದಂದ್ರು, ಮೆರವಣಿಗೆ ತೆಗಿಬಾರ್ದಂದ್ರು, ಮೆರವಣಿಗೆನೇ ಆಯ್ತು. ಮತ್ತೆ ಧ್ವಜ ಏರಿಸಬಾರ್ದಂತಾನೆ, ಧ್ವಜ ಕೂಡ ಹೊರಗ್ ಬಂತು.
ಹೌದಲ್ವಾ? ಸೊ ಏನಪ್ಪಾ ಅಂದ್ರೆ ಈ ಒಂದು ಬಾಲಕ ಯಾರಿದ್ರಪ್ಪ ಅಂದ್ರೆ ಗುಲಾಬ್ ಸಿಂಗ್ ಆಗಿದ್ದ. ತನ್ನ ಒಂದು ಸುಗಂಧವನ್ನ ಅವನು ಚಮ್ಮಿ ಚೆಲ್ಲಿ ಹೋದ ಅಂತ ಹೇಳಿ ಹೇಳ್ತಾರೆ, ಚಿಮ್ಮಿಸಿ ಹೋದ ಅಂತ ಹೇಳಿ ಹೇಳ್ತಾರೆ. ಬಿಕರ್ ಕರ್ ಚಲಾ ಗಯ. ನೋಡಿ ಎಂತಹ ಅದ್ಭುತ ಕತೆ. ಅಣ್ಣ ತಂಗಿಯ ಒಂದು ಪ್ರೀತಿ ಬಾಂಧವ್ಯದಿಂದ ಶುರುವಾದ ಕತೆ ಇದು. ದೇಶ ಭಕ್ತಿಯನ್ನ ಇಲ್ಲಿ ತಂದು ನಿಲ್ಲಿಸ್ತು. ನಮ್ಮ ದೇಶದ ಒಂದು ಗೌರವವನ್ನ ನಾವು ಯಾವ ರೀತಿ ಕಾಪಾಡ್ಕೋಬೇಕನ್ನೋದು ಹೇಳ್ತಾ ಇದೆ. ಇಲ್ಲಿ ಅಣ್ಣನ ಶವದ ಮುಂದೆ ಕೂಡ ತಂಗಿ ಧ್ವಜವನ್ನ ಕೆಳಗಿಳಿಸುವುದಿಲ್ಲ. ನಮ್ಮ ಸ್ವಾತಂತ್ರ್ಯವನ್ನ ಹಿಡಿದಿಟ್ಟುಕೊಂಡಂತಹ ನಮ್ಮ ಧ್ವಜ, ಆ ಧ್ವಜವನ್ನ ಹಿಡಿದು ಮುಂದೆ ಮುಂದೆ ತಂಗಿ ಸಾಕ್ತಾ ಇರ್ತಾಳೆ. ಹಿಂದೆ ಅಣ್ಣನ ಶವವನ್ನ ಹಿಡಿದು ಜನ ಎಲ್ಲ ಬರ್ತಾರೆ. ರಾಜನ ಅನುಮತಿ ಏನ ಆಜ್ಞೆ ಏನಾಗಿತ್ತಪ್ಪ ಅಲ್ಲಿ, ಬಾಚಾನ ಆಜ್ಞೆ ಏನಾಗಿತ್ತು, ಮೆರವಣಿಗೆ ಕೂಡ ತೆಗಿಬಾರ್ದು, ಧ್ವಜವನ್ನು ಕೂಡ ಹೊರಗೆ ತೆಗಿಬಾರ್ದು ಅಂತ ಹೇಳಿರ್ತಾನೆ. ಆದ್ರೆ ಧ್ವಜನೂ ಹೊರಗ್ ಬಂತು, ಮತ್ತೆ ಮೆರವಣಿಗೆನೂ ಆಯ್ತು. ಗುಲಾಬ್ ಸಿಂಗ್ನ ಒಂದು ಶವವನ್ನ ಹಿಡಿದು ಮೆರವಣಿಗೆ ಆಯ್ತು ನಿಜ, ಆದ್ರೆ ಮೆರವಣಿಗೆ ಆಯ್ತು. ಅದೇ ರೀತಿ ಧ್ವಜ ಕೂಡ ಹೊರಗ್ ಬಂತು. ಎಂತಹ ಒಂದು ಅದ್ಭುತ ಕತೆ ಇಲ್ಲಿ. ಗುಲಾಬ್ ಸಿಂಗ್ ಒಂದು ಸಾಮಾನ್ಯ ಪರಿವಾರದ ಒಂದು ಬಾಲಕ. ಆ ಒಂದು ಬಾಲಕ ಒಂದು ಹೊಸ ಒಂದು ಸುಗಂಧವನ್ನ, ತನ್ನ ಒಂದು ಪರಿಮಳವನ್ನ ಚಿಮ್ಮಿ ಹೋದ, ಚೆಲ್ಲಿ ಹೋದ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ದೇಶ ಭಕ್ತಿಯ ಒಂದು ಪರಿಮಳವನ್ನ ಅವನು ಹರಡಿ ಹೋದ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ಸೊ ನನಗಂತೂ ಪಾಠ ತುಂಬಾ ಚೆನ್ನಾಗ್ ಅನಿಸ್ತು. ನಿಮ್ಗೆ ಹೇಗ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಪಾಠ ಯಾರಿಗೆಲ್ಲ ಅರ್ಥ ಆಗಿಲ್ಲ ಕಮೆಂಟ್ ಮೂಲಕ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಇದನ್ನು ಬಿಟ್ಟು ಬೇರೆ ಏನಾದ್ರು ಚಾಪ್ಟರ್ಸ್ ಇನ್ಫಾರ್ಮೇಶನ್ ಬೇಕಿದ್ರೆ ಅಥವಾ ಬೇರೆ ಸಬ್ಜೆಕ್ಟ್ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಬಹುದು. ನಾನು ಅದನ್ನು ಕೂಡ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ಮತ್ತೆ ಬೇರೆ ಒಂದು ಚಾಪ್ಟರ್ ದೊಂದಿಗೆ ನಿಮ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.